ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೊಪ್ನಳ್ಳಿ. ಸಂಬಲ್ನ ಶಾಹಿ ಜಾಮಾ ಮಸೀದಿ ಇತ್ತೀಚೆಗೆ ಭಾರೀ ಸದ್ದು ಮಾಡಿದ್ದ ಮಸೀದಿ. ಅಲ್ಲಿ ಗಲಭೆ ಆಯಿತು, ಹಿಂಸಾಚಾರ ಆಯಿತು. ಸರ್ವೆಗೆ ಕೋರ್ಟ್ ಕಳಿಸಿದ ಅಧಿಕಾರಿಗಳ ಮೇಲೆ ದಾಳಿ ಮಾಡಲಾಯಿತು. ದಾಳಿ ಮಾಡಿದ್ಯಾರು? ಭಾರತದ ಕೋರ್ಟು ಕಾನೂನು ಅಂದರೆ ಕಸದ ಥರ ನೋಡೋ ಪೈಜಾಮಾ ಬುಲ್ಲಾಗಳು. ವಾದ ಏನು? ಸಂಬಲ್ನ ಶಾಹಿ ಜಾಮಾ ಮಸೀದಿ ಹಿಂದೆ ದೇವಾಲಯವಾಗಿತ್ತು. ಹರಿಹರನ ದೇವಸ್ಥಾನದಲ್ಲಿ ಈಗ ನಮಾಜ್ ಮಾಡ್ತಾ ಇದ್ದಾರೆ. 15ನೇ ಶತಮಾನದವರೆಗೂ ಮಂದಿರವಾಗಿದ್ದ ಜಾಗ ಮಸೀದಿಯಾಗಿ ಕನ್ವರ್ಟ್ ಆಗಿದೆ. ಇದೊಂದು ವಿಚಾರವನ್ನು ಹಿಂದೂಗಳು ಕಾನೂನು ಹೋರಾಟದ ಮೂಲಕ ಬಗೆಹರಿಸಿಕೊಳ್ಳೋಕೆ ಮುಂದಾದರು. ಸೊ ಉತ್ತರ ಪ್ರದೇಶದ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದರು. ಮಸೀದಿಯಲ್ಲಿ ಫೋಟೋ ವಿಡಿಯೋ ಒಳಗೊಂಡ ಸರ್ವೆ ನಡೆಸಿ ವರದಿ ಕೊಡುವಂತೆ ಸಂಬಲ್ನ ಸಿವಿಲ್ ಕೋರ್ಟ್ ಆದೇಶ ಕೊಡ್ತು. ಆದರೆ ಸಮೀಕ್ಷೆಗೆ ಹೋಗಿದ್ದವ್ರ ಮೇಲೆ ಕಲ್ತೂರಾಟ ಮಾಡಿದ್ರು, ಘರ್ಷಣೆ ಉಂಟಾಯಿತು. ಅದನ್ನು ರಾಜಕೀಯ ಮಾಡೋಕ್ಕೆ ಅಣ್ಣ ತಂಗಿ ಕೂಡ ಬಂದಿದ್ರು, ಆದರೆ ಎಂಟ್ರಿ ಕೊಡೋಕ್ಕೆ ಆಗಿರಲಿಲ್ಲ. ಈಗ ಅಳೋನ್ ಮೇಲೆ ಗಳ ಬಿತ್ತು ಅನ್ನೋ ಥರ ಆಗಿದೆ. ಅದೇ ಸಂಬಲ್ನಲ್ಲಿ ಇನ್ನೊಂದು ದೇವಸ್ಥಾನ ಪತ್ತೆಯಾಗಿದೆ. ಉತ್ತರ ಪ್ರದೇಶದ ಸಂಭಾಲ್ ಜಿಲ್ಲೆಯಲ್ಲಿ ಶಿವನ ದೇವಸ್ಥಾನವೊಂದು ಪತ್ತೆಯಾಗಿದೆ. ಸುಮಾರು 46 ವರ್ಷಗಳ ಹಿಂದೆ ಆ ದೇವಸ್ಥಾನಕ್ಕೆ ಬೀಗ ಜಡಿಯಲಾಗಿತ್ತು. ಬೀಗ ಜಡಿದವರು ಯಾರು? ಅಲ್ಲಿ ವಾಸ ಮಾಡ್ತಾ ಇದ್ದ ಮುಸ್ಲಿಮರು. ಹೇಗಾಗಿತ್ತು ಅಂದರೆ, ಕಾಲಕ್ರಮೇಣ ಅಲ್ಲೊಂದು ದೇವಸ್ಥಾನ ಇದೆ ಅನ್ನೋದನ್ನು ಹಿಂದೂಗಳು ಮರ್ತೇ ಬಿಟ್ಟಿದ್ರು. ಇದೀಗ ದೇವಸ್ಥಾನದ ಬಾಗಿಲು ಓಪನ್ ಆಗಿದೆ. ಬಟ್ ಈ ದೇವಸ್ಥಾನ ಸಿಕ್ಕ ಕತೆ ಭಯಂಕರ ರೋಚಕವಾಗಿದೆ. ಮುಸ್ಲಿಮರು ಆ ಪ್ರದೇಶದಲ್ಲಿ ಹೆಚ್ಚಾಗಿ ವಾಸ ಇರ್ತಾರೆ. 46 ವರ್ಷಗಳ ಹಿಂದೆ ಒಂದು ದೊಡ್ಡ ಗಲಾಟೆ ಆಯಿತು. ಅವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದಕ್ಕೆ ಹಿಂದೂಗಳಿಗೆ ಅಲ್ಲಿ ಬದುಕೋದೇ ಕಷ್ಟವಾಗಿತ್ತು. ಸೊ ಹಿಂದೂಗಳೆಲ್ಲ ಏನು ಮಾಡಿದ್ರು? ಅಲ್ಲಿಂದ ಬೇರೆ ಕಡೆ ಹೋಗಿ ವಾಸ ಮಾಡೋಕ್ಕೆ ಶುರು ಮಾಡಿದರು. ಆಗ ಅಲ್ಲಿದ್ದ ಮುಸ್ಲಿಮರು ದೇವಸ್ಥಾನಕ್ಕೆ ಬೀಗವನ್ನು ಹಾಕಿದ್ರು. ಪತ್ತೆಯಾಗಿದ್ದು ಹೇಗೆ ಅನ್ನೋ ಕತೆ ಕೂಡ ಇಂಟ್ರೆಸ್ಟಿಂಗ್. ಸಂಬಲ್ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಕರೆಂಟ್ ಕಳ್ಳರು ಆಗಿಬಿಟ್ಟಿದ್ರು. ಆ ಏರಿಯಾದ ಮಸೀದಿ, ಮದರಾಸಗಳಲ್ಲಿ ವಿದ್ಯುತ್ ಕಳ್ಳತನ, ಅಕ್ರಮ ಸಂಪರ್ಕ, ಹೀಗೆ ಎಲ್ಲ ಇಲ್ಲಿಗಲ್ ಕೆಲಸಗಳು. ಅದರ ವಿರುದ್ಧ ಅಲ್ಲಿನ ಜಿಲ್ಲಾಧಿಕಾರಿ ಹಾಗೂ ಪೊಲೀಸರು ಅಭಿಯಾನವನ್ನು ಶುರು ಮಾಡಿದ್ರು. ಆ ಏರಿಯಾಕ್ಕೆ ಹೋಗೋದು, ಕರೆಂಟ್ ಕಳ್ಳರನ್ನ ಹಿಡ್ಕೊಂಬರೋದು. ಹೀಗೆ ಹೋದಾಗ ಇದೇನಿದು, ಒಂದು ಕಟ್ಟಡಕ್ಕೆ ಬೀಗ ಹಾಕಿದೆಯಲ್ಲ ಅಂತ ನೋಡಿದ್ದಾರೆ. ಒಳಗಡೆ ಏನಿದೆ ಅಂತ ಬೀಗ ಒಡೆದು ನೋಡಿದ್ರೆ ಶಿವನ ದೇವಸ್ಥಾನ. ಅದನ್ನು ನೋಡಿದ ಜಿಲ್ಲಾಧಿಕಾರಿಗಳು ದೇವಸ್ಥಾನದ ಬಾಗಿಲು ತೆಗೆಸಿದ್ರು, ಶುದ್ಧಿ ಕಾರ್ಯವನ್ನು ಮಾಡಿಸಿದರು. ಪೊಲೀಸರು ಕೂಡ ಭಕ್ತಿಯಿಂದ ಪೂಜೆ ಮಾಡಿದ್ದಾರೆ. ಯೋಗಿ ರಾಜ್ಯದಲ್ಲಿ ಎಲ್ಲವೂ ಸಾಧ್ಯ. ದೇವಸ್ಥಾನ ಪತ್ತೆಯಾದ ಬಗ್ಗೆ ಸಂಬಾಲ್ನ ಉಪಜಿಲ್ಲಾಧಿಕಾರಿ ವಂದನಾ ಮಿಶ್ರಾ ಹೇಳಿದ್ದೇನು ಗೊತ್ತಾ? ನಾವು ವಿದ್ಯುತ್ ಕಳ್ಳತನದ ವಿರುದ್ಧ ಕ್ಯಾಂಪೇನ್ ಶುರು ಮಾಡಿದ್ವಿ. ಈ ವೇಳೆ ನಮಗೆ ಒಂದು ದೇವಸ್ಥಾನ ಕಂಡು ಬಂದಿದೆ. 1978ರಿಂದ ಈ ದೇವಸ್ಥಾನವನ್ನು ಮುಚ್ಚಲಾಗಿತ್ತು. ನಾವೀಗ ದೇವಾಲಯವನ್ನು ತೆರೆದು ಸ್ವಚ್ಛ ಮಾಡಿದ್ದೀವಿ. ದೇವಾಲಯದ ಸುತ್ತ ಅತಿಕ್ರಮಣಗೊಂಡ ಪ್ರದೇಶವನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಗಟ್ಟಿಯಾದ ನಾಯಕ ಇರೋ ಸರ್ಕಾರ ಇಲ್ಲದೇ ಇದ್ದಿದ್ರೆ ಇದೆಲ್ಲ ಸಾಧ್ಯ ಆಗ್ತಾ ಇತ್ತಾ? ದೇವಸ್ಥಾನದ ಬಗ್ಗೆ ಅಲ್ಲಿನ ಸ್ಥಳೀಯರು, ಹಿಂದೂಗಳು ಒಬ್ಬರು ಮಾತಾಡಿದ್ದಾರೆ. ನಾವು ಖುಗ್ಗು ಸರಾಯಿ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ವಿ. ನಮಗೆ ಅಲ್ಲಿ ಮನೆ ಕೂಡ ಇತ್ತು. 1978ರಲ್ಲಿ ಅಲ್ಲಿನ ಮನೆಯನ್ನು ಮಾರಿ ಬೇರೆ ಮನೆಗೆ ಬಂದ್ವಿ. ಇದು ಶಿವನ ದೇವಾಲಯ. ನಾವು ಪ್ರದೇಶವನ್ನು ಬಿಟ್ಟು ಬಂದಿದ್ವಿ. ಆ ದೇವಸ್ಥಾನವನ್ನು ನೋಡಿಕೊಳ್ಳೋಕೆ ಆಗಲೇ ಇಲ್ಲ. ಅಲ್ಲಿ ಯಾವುದೇ ಪೂಜಾರಿ ಕೂಡ ವಾಸ ಇರಲಿಲ್ಲ. ಈಗ ಅಲ್ಲಿ ಸುಮಾರು 15ರಿಂದ 20 ಕುಟುಂಬಗಳು ಅಕ್ರಮವಾಗಿ ವಾಸ ಮಾಡ್ತಾ ಇದ್ದಾವೆ. ಯಾರಿಗೂ ಕೂಡ ಅಲ್ಲಿ ಉಳಿಯೋಕೆ ಧೈರ್ಯ ಇರಲಿಲ್ಲ ಅಂದಿದ್ದಾರೆ. ಉಳಿಯೋಕೆ ಯಾರಿಗೂ ಧೈರ್ಯ ಇಲ್ಲ ಅಂದರೆ ಏನರ್ಥ? ಮುಸ್ಲಿಮರ ಉಪಟಳ ಅಷ್ಟೊಂದು ಇದೆ ಅಂತ ಅರ್ಥ. ಅವರಿಗೆ ಅವರ ದೇವರನ್ನು ನಂಬದೇ ಇರೋರೆಲ್ಲ ಕಾಫಿರಷ್ಟೇ, ಯಾರೂ ಲೆಕ್ಕಕ್ಕಿಲ್ಲ. ಬಟ್ ನನಗಂತೂ ಇವತ್ತು ಹಾಲು ಕುಡಿದಷ್ಟು ಖುಷಿಯಾಯಿತು. ಸಂಬಲ್ನಲ್ಲಿ ದಂಗೆ ಬೆನ್ನಲ್ಲೇ ಇನ್ನೊಂದು ದೇವಸ್ಥಾನ ಸಿಕ್ಕಿದೆ ಅಂದರೆ ಜಾತ್ಯ ತೂತರಿಗೆ ಎಲ್ಲೆಲ್ಲಿ ಬೆಂಕಿ ಬಿದ್ದಿರಬೇಡ. ಹಾಗಾದರೆ ಇನ್ನಷ್ಟು ಮಂದಿರಗಳನ್ನು ನಾವು ವಾಪಸ್ ಪಡಿಬೇಕಿದೆ. ಹೇಳ್ತೀನಿ ಕೇಳಿ ಯಾವುದಲ್ಲ ಅಂತ. ಬದೌನ್ ಮಸೀದಿ. ಉತ್ತರ ಪ್ರದೇಶದ ಸಂಬಾಲ್ ಮಸೀದಿ ವಿವಾದ ಬೆನ್ನಲ್ಲೇ ಬದೌನ್ ಜಿಲ್ಲೆಯ ಮಸೀದಿ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಅರೆ ಹುಚ್ಚ ಮೊಘಲ್ ದೊರೆಗಳು ಶಿವನ ದೇವಸ್ಥಾನವನ್ನು ಕೆಡವಿ ಮಸೀದಿಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹಿಂದೂ ಪರ ಸಂಘಟನೆಗಳು ಅರ್ಜಿಯನ್ನು ಕೋರ್ಟಿಗೆ ಹಾಕಿದ್ದಾರೆ. ತ್ವರಿತ ನ್ಯಾಯಾಲಯದ ನ್ಯಾಯಾಧೀಶ ಅಮಿತ್ ಕುಮಾರ್ ಈ ಬಗ್ಗೆ ವಿಚಾರಣೆ ಮಾಡಿ ಈ ಅರ್ಜಿಯ ವಿಚಾರಣೆ ಡಿಸೆಂಬರ್ 17ಕ್ಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅರ್ಜಿ ಹಾಕಿದವರು ಸರ್ವೆಗೆ ಮನವಿ ಮಾಡಿದ್ದಾರೆ. ಸೊ ಒನ್ ಮೋರ್ ಮಂದಿರ ಲೋಡಿಂಗ. ಜ್ಞಾನವಾಪಿ ಮಸೀದಿ ಉತ್ತರ ಪ್ರದೇಶದಲ್ಲೇ ಇರೋದು, ವಾರಣಾಸಿಯಲ್ಲಿ. ಇಂದೋರ್ನ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ 1780ರಲ್ಲಿ ನಿರ್ಮಿಸಿದ ಕಾಶಿ ವಿಶ್ವನಾಥ ದೇವಾಲಯದಿಂದ ಇದು ಸ್ವಲ್ಪ ದೂರದಲ್ಲಿದೆ.
ಈ ಮಸೀದಿ ವಿಶ್ವೇಶ್ವರ ದೇವಸ್ಥಾನದ ಅವಶೇಷಗಳ ಮೇಲೆ ನಿಂತಿರೋದು. 12ನೇ ಶತಮಾನದಲ್ಲಿ ಮೊಘಲ್ ರಾಜ ಔರಂಗಜೇಬ ಇದನ್ನು ನಾಶ ಮಾಡಿದ್ದ. ಈ ವಿವಾದ ಸಂಬಂಧ ಸರ್ವೆ ನಡೆದಿದೆ, ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ. ಭೋಜಶಾಲಾ ಕಮಲ್ ಮೌಲಾ ಮಧ್ಯಪ್ರದೇಶದಲ್ಲಿ ಈ ಮಸೀದಿ ಇರೋದು. 1034ರಲ್ಲಿ ಮಧ್ಯಪ್ರದೇಶದ ಧಾರ್ನಲ್ಲಿ ವಾಗ್ದೇವಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿತ್ತು. ಅಲ್ಲಾವುದ್ದೀನ್ ಖಿಲ್ಜಿ 13ನೇ ಶತಮಾನದಲ್ಲಿ ಅಕ್ರಮವಾಗಿ ಮಸೀದಿಯನ್ನು ಮಾಡಿದ್ದ. ಸಕ್ರಮ ಅಂದರೆ ಗೊತ್ತಿದ್ರೆ ತಾನೇ ಅವರಿಗೆ. ಬಟ್ ಇನ್ನು ದೇವಸ್ಥಾನ ಆಗ ನಾಶ ಆಗಿರಲಿಲ್ಲ. 1291ರಲ್ಲಿ ಮೌಲಾ ಕಮಾಲುದ್ದೀನ್ ಚಿಸ್ತಿ ಅನ್ನೋ ಸೂಫಿಸ್ ಅಂತ ಅಲ್ಲಿಗೆ ಬಂದ. ಹಣೆ ಬರೋಕ್ಕೆ ಅಲ್ಲಿಯೇ ಸತ್ತ. ಆತ ನಿಗರ್ಕೊಂಡ ಮೇಲೆ ಮಸೀದಿ ಜೊತೆಗೆ ಅವನ ಸಮಾಧಿ ನಿರ್ಮಾಣ ಕೂಡ ಮಾಡಿದ್ರು. ಈಗ ಅದು ನಮ್ಮದೇ ಅನ್ನೋದು ಮುಸ್ಲಿಮರ ವಾದ. ಇನ್ನು ಬೀಜಾಮಂಡಲ್ ಮಸೀದಿ ಮಧ್ಯಪ್ರದೇಶದ ವಿದಿಶಾದಲ್ಲಿದೆ. ಅದು ಹಿಂದೂಗಳ ಧಾರ್ಮಿಕ ಸ್ಥಳ ಆಗಿತ್ತು. ವಿಜಯ ಸೂರ್ಯ ಮಂದಿರ ಅದು. 11ನೇ ಶತಮಾನದಲ್ಲಿ ಚಾಲುಕ್ಯ ರಾಜ ಮನೆತನಕ್ಕೆ ಸೇರಿದ ವಾಚಸ್ಪತಿ ಅಲ್ಲಿ ಭವ್ಯವಾದ ಸೂರ್ಯ ಮಂದಿರವನ್ನು ನಿರ್ಮಾಣ ಮಾಡಿದರು. ಇದು ಹಿಂದೂ ಸಮುದಾಯಕ್ಕೆ ಸೇರಿದ ಜಾಗ. ಆದರೆ ಅದು ದೇಗುಲಕ್ಕೆ ಸೇರಿದ ಜಾಗವೇ ಅಲ್ಲ. ಅಲ್ಲಿ ಸರ್ಕಾರದ ವತಿಯಿಂದಲೇ ಮಸೀದಿ ನಿರ್ಮಾಣ ಆಗಿದೆ ಅನ್ನೋದು ಮುಸ್ಲಿಮರ ವಾದ. ಕೋರ್ಟೆಲ್ಲ ಹೇಳುತ್ತೆ, ಸ್ವಲ್ಪ ಕಾಯ್ಕೊಂಡಿರಿ. ಕೃಷ್ಣ ಜನ್ಮಭೂಮಿ ಶಾಹಿ ಈದ್ಗಾ ಮಸೀದಿ ಉತ್ತರ ಪ್ರದೇಶದ ಮಥುರಾದಲ್ಲಿದೆ. ಯೋಗಿ ಆದಿತ್ಯನಾಥ್ ಅವರ ಮುಂದಿನ ಪ್ರಾಜೆಕ್ಟ್ ಇದೇನೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಕೃಷ್ಣನ ಜನ್ಮಸ್ಥಳವಾಗಿರುವ ಮಥುರಾದಲ್ಲಿ ದೇಗುಲವನ್ನು ನಿರ್ಮಾಣ ಮಾಡಲಾಗಿತ್ತು. ಅದನ್ನು ಕೆಡವಿ 13.5 ಎಕರೆ ಪ್ರದೇಶದಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಅದು ಮಸೀದಿ ಅನ್ನೋದಕ್ಕೆ ವಿವಾದಿತ ಸ್ಥಳದಲ್ಲಿ ನಿರ್ಮಾಣ ಆಗಿರಲಿಲ್ಲ. 1968ರ ಒಪ್ಪಂದದ ಪ್ರಕಾರ ಮಸೀದಿ ಆಡಳಿತ ಮಂಡಳಿಗೆ ಆ ಜಾಗ ಸಿಕ್ಕಿತ್ತು ಅನ್ನೋದು ಬುಲ್ಲಾಗಳ ವಾದ. ತಾಜ್ಮಹಲ್, ಆಗ್ರಾದ ತಾಜ್ಮಹಲ್ ಅದು ತಾಜ್ಮಹಲ್ ಅಲ್ವೇ ಅಲ್ಲ, ತೇಜೋ ಆಲಯ ಅನ್ನೋದು ಅನೇಕರ ವಾದ. ಈ ಸಂಬಂಧ ಅಲಹಾಬಾದ್ ಕೋರ್ಟ್ಗೆ ಬಿಜೆಪಿ ನಾಯಕ ರಜನೀಶ್ ಸಿಂಗ್ ಅನ್ನೋರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದರು. ಅವರು ಅವರ ಅರ್ಜಿಯಲ್ಲಿ ಏನನ್ನ ಹೇಳಿದರು? ತಾಜ್ಮಹಲ್ ಬಗ್ಗೆ ಭಾರತೀಯ ಪುರಾತತ್ವ ಇಲಾಖೆಯಿಂದಲೇ ಸರ್ವೆಯನ್ನು ಮಾಡಬೇಕು. ಮುಚ್ಚಿರುವ 22 ಕೋಣೆಗಳ ಒಳಗೆ ಏನಿದೆ ಅನ್ನೋದು ಜನರಿಗೆ ಗೊತ್ತಾಗಬೇಕು ಅಂತ ಅರ್ಜಿಯನ್ನು ಸಲ್ಲಿಸಿದರು. ಆದರೆ ಕೋರ್ಟನ್ನು ರಿಜೆಕ್ಟ್ ಮಾಡಿತ್ತು ಬಿಡಿ. ಸೇಮ್ ಕೇಸು ಕುತುಬ್ ಮಿನಾರು. 2003ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಕುತುಬ್ ಮಿನಾರ್ನಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಬೇರೆ ಬೇರೆ ದಿನದಂದು ಪೂಜೆ ಮಾಡಬಹುದು ಅಂತ ಆದೇಶವನ್ನು ನೀಡಿದೆ. ಅಂದರೆ ಹಿಂದೂಗಳ ಪ್ರಕಾರ ಕುತುಬ್ ಮಿನಾರ್ ಅಂದರೆ ಸರಸ್ವತಿಯ ದೇವಸ್ಥಾನ, ಅದನ್ನು ಭೋಜಶಾಲೆ ಅಂತ ಕರೆಯಲಾಗ್ತಾ ಇತ್ತು. ಆದರೆ ಮುಸ್ಲಿಮರು ಇದು ಮಸೀದಿಯೇ ಅಂತ ಹೇಳ್ತಾರೆ, ಅದನ್ನೇ ವಾದ ಮಾಡ್ತಾರೆ. 2021ರ ನವೆಂಬರ್ನಲ್ಲಿ ಈ ಬಗ್ಗೆ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ಸ್ಥಳೀಯ ಕೋರ್ಟ್ ರಿಜೆಕ್ಟ್ ಮಾಡಿತ್ತು. ಜಾಮಿಯಾ ಮಸೀದಿ ಕೇವಲ ಉತ್ತರ ಭಾರತದಲ್ಲಷ್ಟೇ ಅಲ್ರಿ, ದಕ್ಷಿಣ ಭಾರತದಲ್ಲೂ ಕೂಡ ಕೆಲವು ವಿವಾದಿತ ಜಾಗಗಳಿವೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವ ಜಾಮಿಯಾ ಮಸೀದಿ ಹಿಂದೆ ಹನುಮಾನ್ ದೇವಸ್ಥಾನವಾಗಿತ್ತು. ಹೀಗಾಗಿ ಭಾರತೀಯ ಪುರಾತತ್ವ ಇಲಾಖೆ ಆ ಸ್ಥಳದ ಸರ್ವೆ ಮಾಡಬೇಕು ಅಂತ ಹಿಂದೂ ಸಂಘಟನೆಗಳು ಆಗ್ರಹಿಸಿದ್ವು. ಅಷ್ಟೇ ಅಲ್ಲ, ಟಿಪ್ಪು ಸುಲ್ತಾನನ ಕಾಲದಲ್ಲಿ ಅಲ್ಲಿದ್ದ ಹನುಮಾನ್ ದೇವಸ್ಥಾನವನ್ನು ಕೆಡವಿ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಆರೋಪ ಮಾಡಲಾಗಿದೆ. ಇನ್ನೊಂದು ಮಸೀದಿ ಯಾವುದು ಹೇಳಿ? ಮಳಲಿ ಮಸೀದಿ ಮಂಗಳೂರು ತಾಲೂಕಿನ ಗಂಜಿಮಠ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುತ್ತೆ. ಆ ಮಸೀದಿಯಲ್ಲಿ ಪ್ರಾಚೀನ ದೇವಸ್ಥಾನದ ಮಾದರಿಯನ್ನು ಹೋಲುವ ರಚನೆ ಕಾಣಿಸಿದೆ. ಮಸೀದಿಯನ್ನು ರಿನೋವೇಷನ್ ಮಾಡುವಾಗ ಆ ಕೆಲಸ ನಡೀತಿದ್ದ ಟೈಮಲ್ಲಿ ದೇಗುಲದ ಮಾದರಿ ರಚನೆ ಕಾಣಿಸಿತ್ತು. ಅನಂತರ ವಿವಿಧ ಸಂಘಟನೆಗಳು, ಪೊಲೀಸರು ಎಲ್ಲ ಭೇಟಿ ನೀಡಿದ್ರು. ಆ ಕ್ಷಣದಿಂದ ಸಾರ್ವಜನಿಕ ಪ್ರವೇಶವನ್ನು ನಿಷೇಧ ಮಾಡಲಾಯಿತು. ಸೊ ನಾವು ಮರಳಿ ಪಡಿಬೇಕಿರೋದು ಸಾಕಷ್ಟಿದೆ. ಆದರೆ ಎಲ್ಲ ಕಡೆ ಯೋಗಿ ಬಾಬಾ ಥರ ಖಡಕ್ ಮುಖ್ಯಮಂತ್ರಿ ಬೇಕಾಗುತ್ತೆ, ನ್ಯಾಯಾಲಯದಲ್ಲಿ ಹೋರಾಡೋಕೆ ಧರ್ಮಪ್ರೇಮಿ ವಕೀಲರು ಬೇಕಾಗುತ್ತೆ. ನಮ್ಮ ಜಾಗ, ನಮ್ಮ ಮಂದಿರ, ನಮ್ಮ ದೇವರು, ಊರು ಬೇವರ್ಸಿಗಳಿಗೆಲ್ಲ ಯಾಕೆ ಬಿಟ್ಕೊಡ್ಬೇಕು? TV ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗಲೂ ಇರಲಿ. ಜೈ ಶ್ರೀರಾಮ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.